ಒಟ್ಟು ಕತೆ ಕೇಳೋದು ಅವನು. ಯಾರ್ಯಾರು ಬರ್ತಾರೆ ಎಲ್ಲರ ಕಡೆ ಕತೆ ಕೇಳ್ತಿದ್ದ ಅವನು. ಅವನಿಗೆ ಹಿಂಗೆ ಅನ್ನಿಸ್ತಲ್ಲ, ಒಂದು 50 ವರ್ಷ ಕತೆ ಕೇಳಿದ್ದ. ಅವನಿಗೆ ಹಿಂಗೆ ಅನ್ನಿಸ್ತು, ಒಂದು ಮುಗಿಲಾರ್ದ ಕತೆ ಕೇಳಬೇಕು ಅನ್ನಿಸ್ತು ಅವನಿಗೆ. ಅಂತ್ಯ ಇರಲಾರ್ದಂಥ ಕತೆ ಕೇಳಬೇಕು ಅನ್ನಿಸ್ತು. ಅದಕ್ಕೆ ಮಂತ್ರಿ ಕೇಳ್ದ, ಹೆಂಗೆ ಮಾಡೋದು, ಯಾರು ಹೇಳ್ತಾರ ಅಂತ್ಯವಾಗ್ಲಾರ್ದ ಕತೆ ಹೇಳ್ಬೇಕು ನನಗೆ. ಅವಾಗ ಅವ ಮಂತ್ರಿ ಹೇಳ್ದ, ಡಂಗ್ರ ಹಾಕ್ಸುಣ್ರಿ ರಾಜ್ರೆ, ಇಡೀ ರಾಜ್ಯದಲ್ಲಿ ಯಾರು ನಿಮಗೆ ಅಂತ್ಯ ಆಗ್ಲಾರ್ದಂಥ ಕತೆ ಹೇಳ್ತಾರೆ ಅವ್ರಿಗೆ ಅವರ ತೂಕದಷ್ಟು ಬಂಗಾರ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋನು, ಯಾರಾದರೂ ಬಂದು ಹೇಳ್ತಾರೆ ಅಂತ. ಹಂಗೆ ಮಾಡಂಗಾದ್ರ ಅಂತಂದ. ಇಡೀ ರಾಜ್ಯಕ್ಕೆ ಡಂಗ್ರ ಹಾಕ್ಸಿದ್ರು. ಯಾರು ರಾಜರಿಗೆ ಮುಗಿಲಾರ್ದ ಕತೆ ಹೇಳ್ತಿರೋ ಅವರಿಗೆ ಅವರ ತೂಕದಷ್ಟು ಬಂಗಾರವನ್ನು ಕೊಡ್ತೀನಿ ಅಂತ ಸಾರಿದರು. ಅವಾಗ ಎಲ್ಲರೂ ಬಂದರು. ನಾನು ಹೇಳ್ತೀನಂತ ಬಂದರು, ನಾನು ಹೇಳ್ತೀನಂತ ಬಂದರು. ಒಬ್ಬರು ಅರ್ಧ ಗಂಟೆ ಹೇಳೋರು ಬಂದರು, 1 ತಾಸು ಹೇಳೋರು ಬಂದರು, 2 ತಾಸು ಹೇಳಿದರು, 3 ತಾಸು ಹೇಳಿದರು. ಎಷ್ಟೇ ಹೇಳಿದ್ರು ಮುಗಿತೈತಲ್ಲ, ಕತೆ ಒಮ್ಮೆ ಪ್ರಾರಂಭ ಆಯಿತು ಅಂದ್ರೆ ಮುಗಿಬೇಕಲ್ಲ ಅದು. ಹಂಗೆ ಎಲ್ಲರೂ ಸೋತೋದ್ರು. ಆ ವಿಚಾರ ಒಬ್ಬ ಜಾಣ ರೈತನಿಗೆ ಮುಟ್ತದು. ಎಷ್ಟು ಒಳ್ಳೆ ರೈತ ಇದ್ದ ಅಂದರೆ ಅವನು, ಎಷ್ಟು ಜಾಣ ಇದ್ದ ಅಂತಂದರೆ, ತನ್ನ ಹೊಲದಲ್ಲಿ ಬೆಳೆಯನ್ನು ಹೆಂಗೆ ಬೆಳೀತಾ ಇದ್ದ ಅಂತಂದ್ರೆ ಅವನು ರಾಗಿಯನ್ನು ಬೆಳೀತಿದ್ದವ. ಆ ಸುತ್ತಮುತ್ತಲು ಎಲ್ಲ ರೈತರಿಗಿಂತನೂ 10 ಚೀಲ ಹೆಚ್ಚು ಬೆಳೆಯುವಂಥ ರೈತವಾಗಿದ್ದ. ಭಾಳ ಜಾಣತನದಿಂದ ರೈತಾಪಿ ವರ್ಗವನ್ನು ಮಾಡ್ತಿದ್ದವ. ಅವನು ಏನು ಬೆಳೆದಿದ್ದ ಅಂತಂದ್ರೆ ರಾಗಿ ಬೆಳೆದಿದ್ದ. 100 ಚೀಲ ರಾಣಿ ಬೆಳೆದಿದ್ದವ, ಅದನ್ನು ರಾಶಿ ಮಾಡಿಟ್ಟಿದ್ದ. ಇವನಿಗೆ ಸುದ್ದಿ ಮುಟ್ತದು. ರಾಜನಿಗೆ ಯಾರು ಮುಗಿಲಾರದ ಕಥೆಯನ್ನು ಹೇಳ್ತಾರೋ ಅವ್ರಿಗೆ ಬಂಗಾರ ಕೊಡ್ತಾನೆ ತೂಕದಷ್ಟು ಅಂತ ಗೊತ್ತಾಯಿತು. ಅವನು ನಾನು ಹೇಳ್ತೀನಿ ಅಂತ ಬಂದ. ರಾಜನಿಗೆ ಕಡೆ ಬಂದ. ರಾಜನಿಗೆ ಬಂದು ನಾನು ಹೇಳ್ತೀನಿ ನಿಮಗೆ ಮುಗಿಲಾರದ ಕತೆ ಅಂದ. ಹೇಳಪ್ಪ ಅಂತಂದರು. ನೀವು ನಾಳಿಂದ ಹೇಳ್ತೀನಿ ರೀ ನಾನು ಅಂದವ. ಯಾಕಂದ್ರೆ ಈಗ ಅಲ್ಲಿಗೆ ಮಧ್ಯಾಹ್ನ ಆಗ್ಯದ, ನಾಳಿಂದ ಹೇಳ್ತೀನಿ ನಿಮಗೆ, ಬೆಳಿಗ್ಗೆ ರೆಡಿಯಾಗಿ ಬಂದುಬಿಡ್ರಿ ನೀವು ಅಂದ. ರಾಜ ಆಯಿತು ಹಂಗಾರೆ 8 ಗಂಟೆಗೆ ಬಂದುಬಿಡ್ತೀನಿ, ನೀನು ಬಾ, ನನಗೆ ಮುಗಿಲಾರ್ದ ಕತೆ ಹೇಳು ಅಂದ. ಆಯ್ತು ರೀ ರಾಜರ ಅಂದ. ಬೆಳಿಗ್ಗೆ ಬಂತು, ಸಮಯ ಬಂತು. ಆ ರೈತ ಬಂದ. ರೈತ ಚಲೋ ಮಾಡ್ದ ಕತೆ ಹೇಳಕ್ಕೆ. ಮತ್ತು ನೀವು ಹ್ಞೂ ಅನ್ಬೇಕ್ರಿ ಅಂದವ. ನಾ ಕತೆ ಹೇಳ್ತೀನಿ, ನೀವು ಹ್ಞೂ ಅನ್ಬೇಕು ಅಂದ. ಆಯ್ತು ಅಂದವ. ಅವ ಅಂದ, ನಂದು 10 ಎಕರೆ ಹೊಲ ಐತ್ರಿ ಅಂದ. ಹ್ಞೂ ಅಂದ. 10 ಎಕರೆ ಜಮೀನಿನಲ್ಲಿ ನಾನು ಚೆನ್ನಾಗಿ ಬಿತ್ತಿ ರಾಗಿಯನ್ನು ಬೆಳಿತೀನಿ ಅಂದ. ಹ್ಞೂ ಅಂದ. ಆ ರಾಗಿಯನ್ನು ಬಿತ್ತಿ ಬೆಳೆದಿನಲ್ಲ, ಅವು 100 ಚೀಲ ಆಗಿದ್ದಾವೆ, ಅವುಗಳನ್ನು ದೊಡ್ಡ ರಾಶಿ ಮಾಡಿದ್ದೀನಿ ಅಂದ. ಹ್ಞೂ ಅಂದ. ಆ ರಾಶಿ ಮಾಡಿದ ಮೇಲೆ ನಮ್ಮ ಜಮೀನಿನ ಬದುವಿನಲ್ಲಿ ಒಂದು ತೆಂಗಿನ ಗಿಡ ಅದ, ಭಾಳ ಎತ್ತರದ ಅಂದ. ಹ್ಞೂ ಅಂದ. ಆ ತೆಂಗಿನ ಗಿಡದಾಗ 2 ಗುಬ್ಬೆದಾವೆ, 2 ಗುಬ್ಬೆದಾವೆ ಅಂದ. ಹ್ಞೂ ಅಂದ. ಆ 2 ಗುಬ್ಬಿ ಕೆಳಗೆ ಬರ್ತವೆ, ರಾಶಿಗೆ ಬರ್ತವೆ, ಒಂದು ಕಾಳನ್ನು ತಗೊಂತವೆ, ಮೇಲೆ ಹೋಗಿ ಕುಂದಿರ್ತವೆ ಅಂದ. ಒಂದು ಕಾಳನ್ನು ತಗೊಂತವೆ, ಮೇಲೆ ಹೋಗಿ ಕುಂದಿರ್ತವೆ ಅಂದ. ಹ್ಞೂ ಅಂದ. ಮತ್ತೆ ಬರ್ತವೆ, ಮತ್ತೆ ಕಾಳನ್ನು ತಗೊಂತವೆ, ಮೇಲೆ ಹೋಗಿ ಕುಂದಿರ್ತವೆ ಅಂದ. ಮತ್ತೆ ಬರ್ತವೆ, ಮತ್ತೆ ಕಾಳು ತಗೊಂತವೆ, ರಾಗಿ ಕಾಳು ಮೇಲೆ ಹೋಗಿ ಕುಂದಿರ್ತವೆ ಅಂದ. ಹಿಂಗೆ ಸಂಜಿತನ ಹೇಳ್ದವ. ಇದನ್ನ ಹೇಳ್ದ. ಮೇಲೆ ಬರ್ತವೆ, ಕಾಳು ತಗೊಂತವೆ, ಮೇಲೆ ಕುಂದಿರ್ತವೆ. ಹಿಂಗೆ ಹೇಳ್ದ. ಒಂದು ಸಂಜೆ ಮುಗೀತು, ರಾತ್ರಿ ಆಯ್ತು. ಇದನ್ನ ಹೇಳ್ದ. ಇವನು ಸಾಕಾತು ಹ್ಞೂ ಅಂದ ರಾಜನಿಗೆ. ಇಂತ ಯಾವಾಗ ಮುಗಿತಿದ್ದ ಅಂದ. ಮುಗಿಲಾರ್ದ ಕತೆ ಅಂತ ನೀವೇ ಕೇಳಿರಲ್ಲ, ಅದು ಮುಗಿಲಾರ್ದ ಕತೆ ಇದು ಅಂದವ. ಆಯ್ತು ತಗೋಪ್ಪ, ದೊಡ್ಡ ಶಾಣೆ ಆದಿ ಅಂತ ತಿಳ್ಕೊಂಡು ಅವನಿಗೆ ಬಂಗಾರ ಕೊಟ್ಟು ಕಳಿಸಿದ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಮಹಾತ್ಮರಾಗಿರ್ತಾರಲ್ಲ, ಚಂದ್ರಶೇಖರ ಮಹಾಸ್ವಾಮಿಗಳಂಥವ್ರ ಕತೆ ಇದು ಮುಗಿಲಾರದ ಕತೆ. ಅವರ ಹೊಗಳುವುದು, ಅವರ ಚರಿತ್ರೆಯನ್ನು ಹೇಳುವುದು, ಮಹಾತ್ಮರ ಅನುಭವವನ್ನು ಹೇಳುವುದು, ಅವರ ನಡೆಗಳನ್ನು ಹೇಳುವುದೇನಿದೆ ಅಲ್ಲ, ಆ ತತ್ವಗಳು ಮುಗಿಲಾರದು ಅಂತ. ಅಂಥ ತತ್ವಗಳನ್ನು, ಮುಗಿಲಾರದ ತತ್ವಗಳನ್ನು, ಆ ಕೆಲಸಗಳನ್ನು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಮಠ ಹೆಂಗಾಗಿದೆ ಅನ್ನೋ ಮಾತುಗಳನ್ನು ಹೇಳಿದರು, ಸಮಾಜ ಹೆಂಗೆ ನಡೆದಿದೆ ಅನ್ನೋ ಮಾತುಗಳನ್ನು ಹೇಳಿದರು. ನಾವೆಲ್ಲ ಯಾವುದಕ್ಕೆ ಬಿದ್ದಿದ್ದೀವಿ ಅಂತಂದರೆ, ನಿಮಗೆಲ್ಲ ಗೊತ್ತದೆ, ಸಂಪತ್ತಿನಿಂದ ಹೊಂಟ್ಬಿಟ್ಟಿದ್ದೀವಿ ನಾವು ಶಾಲೆಯನ್ನು ಮಕ್ಕಳಿಗೆ ಕಲಿಸೋದು ಯಾಕೆ ಅಂತಂದ್ರೆ ಅವ್ನು ನೌಕರಿ ತಗೋಲಿ ಅಂತ. ಯಾರೂ ಅವನಿಗೆ ಜ್ಞಾನ ಸಿಗಲಿ ಅಂತ ಯಾರೂ ನಾವೆಲ್ಲ ಕಲಿಸ್ತಾ ಇಲ್ಲ.
ಆ ಮಗು ದುಡ್ಡಿನಿಂದ ಹೋಗ್ಬೇಕು, ಚಲೋ ನೌಕರಿ ತಗೋಬೇಕು, ಪಗಾರ ಅವನಿಗೆ ಪ್ಯಾಕೇಜ್ ಚಲೋ ಬರ್ಬೇಕಂತಲೇ ಗುದ್ದಾಡ್ತೀವಿ ಹೊರತು ಅವನಿಗೆ ಸುಜ್ಞಾನ ಬರಲಿ ಅಂತ, ಅರಿವು ಬರಲಿ ಅಂತ ಗುದ್ದಾಡಂಗಿಲ್ಲ. ಇದನ್ನೇ ತಿಳ್ಕೊಂಡು 12ನೇ ಶತಮಾನದಲ್ಲಿ ಮೋಳಿಗೆ ಮಾರೇನವರು ಒಂದು ವಚನ ಬರೀತಾರೆ, ಭಾಳ ಚಂದ ಬರೀತಾರೆ. ಇಂದಿನ ದಿನಮಾನಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂಥ ವಚನ ಅದು. ಏನು ಬರೀತಾರೆ ಅವರು ಅಂತಂದರೆ, ಆನೆ ಕುದುರೆ ಬಂಡಾರವಿದ್ದಡೇನು, ಆನೆ ಕುದುರೆ ಬಂಡಾರವಿದ್ದಡೇನು, ತಾನುಂಬುವುದು ಪಡಿಯಕ್ಕಿ, ಕುಡಿಯುವುದು ಒಂದಾವಿನ ಹಾಲು, ಮಲಗುವುದರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಈ ಒಡಲು ಭೂಮಿಯ ಸಂಗ, ಒಡವೆ ತಾನೇನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಗ, ಸಾವಿನ ಸಂಗಡ ಆರೂ ಇಲ್ಲ ಕಾಣ, ನಿಕಳಂಕ ಮಲ್ಲಿಕಾರ್ಜುನ ಅಂತ ಬರೀತಾರೆ ಅವರು. ನಾವೆಲ್ಲ ದೊಡ್ಡ ಶ್ರೀಮಂತರು ಇರ್ಬೋದು, 100 ಎಕರೆ ಜಮೀನು ಇರ್ಬೋದು, ಕೋಟ್ಯಾಧೀಶರು ಇರ್ಬೋದು, ಅಷ್ಟೆಲ್ಲ ಇದ್ದೀವಿ. ನಾವು 100 ಎಕರೆ ಜಮೀನು ಐತೆ ಅಂತ 1000 ಕ್ವಿಂಟಲ್ ನಾವು ಬೆಳಿತೀವಿ ಅಂದರೂ ತಿನ್ನೋದು ಮಾತ್ರ ಒಂದು ಪಡಿ ಅಕ್ಕಿ ಮಾತ್ರ ತಿನ್ನಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ. ನಾವೆಲ್ಲ ಮನುಷ್ಯರಾಗಿರ್ತಕ್ಕಂಥವ್ರು ಒಂದು ಹಿಡಿ ಅನ್ನ, ಅಕ್ಕಿಲೇ ಅನ್ನ ಮಾಡ್ತೀವಲ್ಲ, ಇದನ್ನಷ್ಟೇ ತಿಂತೀವಿ ಹೊರತು KG ಗಂಟ್ಲೆ ಕ್ವಿಂಟಲ್ ಗಂಟ್ಲೆ ನಾವು ಯಾರೂ ತಿನ್ನಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ತಿನ್ನುವುದು ಪಡಿ ಅಕ್ಕಿ, ಕುಡಿಯುವುದು ಒಂದು ಆವಿನ ಹಾಲು. ನಾವು 100 ದನಗಳನ್ನು ಸಾಕಿದ್ದೀವಿ, ಆಕಳುಗಳನ್ನು ಸಾಕಿದ್ದೀವಿ ಅಂದರೆ ಎಲ್ಲ ಆಕಳ ಹಾಲುಗಳನ್ನು ನಾವು ಕುಡಿಯೋಂಗಿಲ್ಲ. ನಾವು ಕುಡಿಯೋದೇನು ಅಂತಾರೆ, ಒಬ್ಬ ಹಾಲು ಅಂದ್ರೆ ಒಂದು ಆಕಳ ಹಾಲು ಕುಡಿತಾರೆ ಅಷ್ಟೇ ಅಂತ ಹೇಳ್ತಾರೆ ಅವರು. ಮಲಗುವುದು ಅರ್ಧ ಮಂಚ. ನಾವೆಲ್ಲ ಮನೆಯಲ್ಲಿ, ನೀವೆಲ್ಲ ಮನೆ ಕಟ್ಟಿರ್ತೀರಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿ ಬೆಡ್ರೂಮ್ನಾಗೆಲ್ಲ ಚಲೋದೆಲ್ಲ ಹಾಕಿಕೊಂಡಿಟ್ಟಿರ್ತೀರಲ್ಲ, ಆ ಮಂಚ ತಂದಿರ್ತೀರಿ, 3 ಲಕ್ಷದ್ದೋ 2 ಲಕ್ಷದ್ದೋ 1 ಲಕ್ಷದ ಮಂಚ ತಂದಿರ್ತೀರಿ. ಆ ಮಂಚದ ಮೇಲೆ ಇದು ನಾ ತಂದಿನಿ ಅಂತ ತಿಳ್ಕೊಂಡು ಆ ಮಂಚದ ತುಂಬ ಒಳ್ಳಾಡ್ಕೊಂಡು ಮಲ್ಕೊಳಂಗಿಲ್ಲ ನೀವು, ಅರ್ಧನ ಮಲಗಬೇಕು ನೀವು. ಇಲ್ಲ ಅಂದರೆ ಯಜಮಾನ್ರು ಬೈತಾರೆ. ಯಾರು ಹೇಳ್ರಿ? ಮನೆ ಯಜಮಾನ್ರು, ತಾಯಂದ್ರು ಬೈತಾರೆ, ಇನ್ನು ಅರ್ಧ ನನಗೆ ಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಉಣ್ಣುವುದು ಪಡಿ ಅಕ್ಕಿ, ಕುಡಿಯುವುದು ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ, ಇದು ಹುರುಳಿಲ್ಲದ ಸಿರಿ, ಇದನ್ನು ನೆಚ್ಚಿ ಕೆಡಬೇಡ, ಒಡಲು ಭೂಮಿಯ ಸಂಘ ಅಂತ ಹೇಳ್ತಾರೆ. ನಾವೆಲ್ಲ ಭಾಳ ಕಾಳಜಿ ಮಾಡ್ತೀವಿ ಈ ಒಡಲಿಗೆ, ಈ ದೇಹಕ್ಕೆ ಇರುತನ ಭಾಳ ಕಾಳಜಿ ಮಾಡ್ತೀವಿ. ಇದಕ್ಕೊಂದಿಷ್ಟು ತೊಂದರೆ ಆದ್ರೆ ಡಾಕ್ಟರ್ ಕಡೆ ಹೋಗ್ತೀವಿ. ಕರೋನಾ ಬಂದಾಗ ನೀವೆಲ್ಲ ನೋಡಿರಿ, ಇಡೀ ಸಂಪತ್ತು ಹೋದ್ರೂ ನಾ ಬದುಕಬೇಕು ಅಂತ ಗುದ್ದಾಡಿದ್ವಿ ನಾವು, ಹೌದಲ್ಲ? ಎಷ್ಟೆಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಮಾಸ್ಕ್ ಹಾಕೋಣಕ್ಕೆ, ಆಮೇಲೆ ಸಿಲಿಂಡರ್ ಸಂಬಂಧ, ಆಕ್ಸಿಜನ್ ಸಿಲಿಂಡರ್ ಸಂಬಂಧ ಬ್ಲ್ಯಾಕ್ನಾಗ 1 ಲಕ್ಷ 2 ಲಕ್ಷ ಕೊಟ್ಟು ಬಿಡಿ ಸಿಲಿಂಡರ್ ತೊಗೊಂಡ್ರು, 1 ಲೀಟ್ರ್ 2 ಲೀಟ್ರಿಂದು. ಕಾರಣ ಏನು? ಈ ದೇಹ ಚಲೋ ಇರಲಿ ಅಂತ. ನೀ ಏನೋ ಮಾಡಿದ್ರು ನಾನು ಭೂಮಿಗೆ ಹೋಗ್ತೀನಿ ಅಂತ ಅದು ಹೇಳ್ತದೆ, ಈ ದೇಹ ಹೇಳ್ತದ. ನೀನು ಏನೆಲ್ಲ ಕಾಳಜಿ ಮಾಡು ಈ ದೇಹಕ್ಕೆ, ನಾನು ಮಾತ್ರ ಭೂಮಿಗೆ ಹೋಗ್ತೀನಿ. ಒಡಲು ಭೂಮಿಯ ಸಂಘ, ಒಡವೆ ತಾನೇನಪ್ಪುದು. ನೀವೆಲ್ಲ ಒಡವೆ ಮಾಡಿಸ್ಕೊಂಡಿರ್ತೀರಿ ತಾಯಂದರು, ಮನೆಯಲ್ಲಿ ದುಡಿದು ಕೊಟ್ಟಿರ್ತಕ್ಕಂಥ, ಗಂಡ್ಮಕ್ಳು ಕೊಟ್ಟಿರ್ತಕ್ಕಂಥ ಚೂರು ಚಾರು ದುಡ್ಡನ್ನು ಇಟ್ಕೊಂಡು ಅದನ್ನು ಜೀರಿಗೆ ಡಬ್ಬ್ಯಾಗ, ಉಪ್ಪಿನ ಡಬ್ಬ್ಯಾಗ ಇಟ್ಟು ಕಾಜಿ ಮಾಡಿ ಕೂಡಿಸಿಟ್ಟು ಬಂಗಾರ ತೊಗೊಂಡಿರ್ತೀರಿ, ಒಡವೆ ಮಾಡಿಸ್ಕೊಂಡಿರ್ತೀರಿ. ಅದು ನಾವೆಲ್ಲ ಬಿಟ್ಟು ಹೋದ್ಮೇಲೆ, ಸತ್ತ ಮೇಲೆ ಎಲ್ಲಿ ಹೋಗ್ತಂತ ವಿಚಾರ ಮಾಡಿದ್ರೆ ನೀವೆಲ್ಲ ಸಮಾಧಿ ಮಾಡ್ತಿರಲ್ಲ, ಲಿಂಗಾಯತ ಪದ್ಧತಿ ಪ್ರಕಾರ ಸಮಾಧಿ ಮಾಡಿದ ಮೇಲೆ ಕೊಳಗಿಟ್ಟ ಮೇಲೆ ಒಂದು ಹೆಣ್ಮಕ್ಳಿಗೆ ತೀರ್ಕೊಂಡಿದ್ಲು, ಅಜ್ಜಿ ತೀರ್ಕೊಂಡಿದ್ಲು, ಒಳಗಿಟ್ಟಿದ್ರು, ಎಲ್ಲ ತೊಗೊಂಡಿದ್ರು, ಒಡವೆ ಎಲ್ಲ ತೊಗೊಂಡಿದ್ರು. ಆಕೆಗೆ ಒಂದು ಕಿವ್ಯಾಗೇನೋ ಒಂದು ಈಟು ಉಳ್ದಿತ್ತದ, ಒಂದು ಈಟು ಹಿಡಿದಿರ್ತಿರಲ್ಲ, ನೀವೇನು ಅಂತೀರ ಅದಕ್ಕೆ? ಒಂದು ಓಲಿ ಉಳ್ದಿತ್ತು, ಅದು ಏನು ಒಂದು ಗುಂಜಿತ್ತ ಏನೂ ಇಲ್ಲ, ಅಟ್ಟು ಉಳ್ದಿತ್ತದು. ಅದು ಉಳ್ದಿತ್ತಲ್ಲ, ಎಲ್ಲರಿಗೂ ಕೊನೆಗೆ ಹೇಳ್ತಾರೆ ನೋಡ್ರಿ, ಸಂಬಂಧಿಕರೆಲ್ಲ ಕೊನೆ ಮಕ ನೋಡ್ರಿ ಅಂತ ಹೇಳ್ತಾರೆ. ನಮ್ಮ ಕಡೆ ನಿಮ್ಮಲ್ಲೂ ಹೇಳ್ತಾರೆ ಅನ್ನಿಸ್ತದೆ, ಕೊನೆಗೆ ಮಕ ನೋಡ್ಬಿಡ್ರಿ ಅಂತ ಹೇಳ್ತಾರೆ. ಆ ಕೊನೆ ಮುಖ ನೋಡು ಅಂದಾಗ ಅಲ್ಲಿರ್ತಕ್ಕಂಥ ಸೇರಿರ್ತಕ್ಕಂಥ ಹಿರಿಯ ಜಾಣ್ರಿರ್ತಾರ ಅಜ್ಜಿಯರು. ಒಂದು ಅಜ್ಜಿ ಏನಂತು ಅಂದ್ರೆ, ಏನೋ ಮಿಂಚಾಕುಂತತಿ ಅದನ್ನು ತೊಕ್ಕೋರಿ ಅಂತದ, ಏನೋ ಮಿಂಚಾಕುಂತತಿ ತೊಕ್ಕೋರಿ ಅಂದರು. ಅಲ್ಲಿದ್ದ ಕೆಳಗಿದ್ದವರು ತೊಕ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು, ಬರಲಿಲ್ಲ ಅದು. ಅವು ಬಿಡ್ತೀರ ನೀವು? ಕಟ್ ಮಾಡ್ರಿ ಕಿವಿನಂತೀರಿ, ಹೌದಲ್ಲ? ಕಟ್ ಮಾಡೋರು ತೊಕ್ಕೊಂತೀರಿ, ಅದನ್ನು ಕಟ್ ಮಾಡಿ ತೊಕ್ಕೋರಿ ಅಂತ ಹೇಳಿದ್ಲಕ್ಕಿ. ಕಟ್ ಮಾಡಿ ತೊಕ್ಕೊಂಡ್ರು. ತೊಕ್ಕೊಂಡ ಮೇಲೆ ಅದು ಒಂದೇ ಗುಂಜಿ ಇಟ್ಟ ಕೈಯಾಗಿ ಹಿಡಿದ್ರೆ ಕಾಣಂಗಿಲ್ಲ ಅದು, ಅಷ್ಟದ. ಇದು ಯಾರಿಗೆ ಸಂಬಂಧಪಟ್ಟಿರ್ತದಲ್ಲ, ಸೊಸೆಗೆ ಸಂಬಂಧಪಟ್ಟಿತ್ತೋ, ಮಗಳಿಗೆ ಸಂಬಂಧಪಟ್ಟಿತ್ತೋ, ಮಗಗೆ ಸಂಬಂಧಪಟ್ಟಿತ್ತೋ, ಅವ ಕೆಳಗೆ ಕಟ್ ಮಾಡಿ ಕೊಡುತ್ತನೂ ಆ ಕೈ ನೋಡ್ತಿರ್ತಾರೆ ಅವ್ರು, ಎಲ್ಲಿ ಹೋತು, ಅಲ್ಲಿಂದ ಅವ ಯಾರ ಕೈಯಾಗ ಹೋತು, ಅದರಿಂದ ಯಾರ ಕೈಯಾಗ ಹೋತು ಅಂತ ನೋಡ್ತಿರಿಲ್ಲ ನೀವು. ಅವನು ಎಲ್ಲರೂ ಗೋಣ ಹಾಕಕ್ಕೆ ಮುಂತೀರಿ ಅಂದ್ರೆ ನೋಡಿವಿ ಅಂತ ಅರ್ಥ.
ಹಂಗೆ ಅದೇನು ರೆಡಿ ಮಾಡಿ ಅದನ್ನೆಲ್ಲ ಹೋಗಿ ಬಚಾವ್ ಮಾಡಿರ್ತಾರಲ್ಲ, ನೀವು ಮಾಡಿಸಿರ್ತಕ್ಕಂಥ ಒಡವೆ ಏನಿರ್ತದ ಈಗಿನವ್ರು ಹೊರಗೆ ಬಂದ ತಕ್ಷಣ ಡಿಸೈನ್ ಚೇಂಜ್ ಆಗ್ತದೆ.